ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಮನೇಲಿ ತುಪ್ಪನ ಹೇಗೆ ಕಾಯಿಸೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ನಾನು ಈ ತುಪ್ಪನ ಯಾವ ರೀತಿ ಮಾಡಿದ್ದು, ಹೇಗೆ ಮಾಡಿದ್ದು, ಮನೇಲೇ ಕಾಯಿಸಿರುವಂಥದ್ದು, ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮನೇಲಿ ಯೂಸ್ ಮಾಡುವಂಥ ಹಾಲನ್ನ ಕಾಯಿಸಿ ಅದರಲ್ಲಿ ಬರುವಂಥ ಕೆನೆನ ಯೂಸ್ ಮಾಡಿ ನಾನು ಬೆಣ್ಣೆ ಕಡ್ದಿರೋವಂಥದ್ದು. ಬೆಣ್ಣೆ ಕಡೆಯುವಾಗ ಯಾವ್ಯಾವ ಟ್ರಿಕ್ಸ್ನ ಯೂಸ್ ಮಾಡ್ತೀನಿ ಅಂತ ಇದರಲ್ಲಿ ತೋರಿಸ್ತೀನಿ. ಕೊನೆವರೆಗೂ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ನಾನಿವಾಗ ಮೊದಲು ದಿನಕ್ಕೆ ನಾನು 1.5 ಲೀಟ್ರ್ ಹಾಲನ್ನ ಮನೆಗೆ ಯೂಸ್ ಮಾಡೋಕ್ಕೆ ತೊಗೋತೀನಿ. ಅದರಲ್ಲಿ ಬಂದಿರುವಂತಹ ಕಾಯಿಸಿದಾಗ ಬಂದಿರುವಂಥ ಕೆನೆನ ನಾನಿಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ಮೊಸರು ಹಾಕಿ 8-10 ದಿನದ ಕೆನೆ ಅಂತ ಹೇಳ್ಬೋದು. ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದನ್ನೆಲ್ಲ ಅಷ್ಟು ಇಟ್ಟು ತೋರಿಸ್ತಾ ಇದ್ದೀನಿ. ಮತ್ತು ಜೊತೆಗೆ ಸ್ವಲ್ಪ ಬಿಸಿನೀರನ್ನು ಕಾಯಿಸಿ ಇಟ್ಕೊಂಡಿದ್ದೀನಿ. ಬೆಣ್ಣೆ ಕಡಿಬೇಕಾದ್ರೆ ಕೈಗೆಲ್ಲ ಆದಾಗ ಬಿಸಿನೀರು ಸ್ವಲ್ಪ ಕೈಲಿ ಮುಟ್ಕೊಳಕ್ಕೆ ಮಾಡಿದ್ರೆ ಸ್ವಲ್ಪ ನಮಗೆ ಬೆಣ್ಣೆ ಕೈಗೆ ಅಂಟ್ಕೊಳ್ಳೋದಾದರೆ ಆ ಥರ ಆಗೋಲ್ಲ. ಹಾಗಾಗಿ ನಾನು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಜಾರಿಗೆ ನಾನು ಸ್ವಲ್ಪನೇ ಕೆನೆ ಹಾಕ್ಕೊಂಡಿದ್ದೀನಿ ನೋಡಿ. ಹಾಕ್ಕೊಂಡು ಈ ರೀತಿ ನೀರು ಹಾಕ್ಕೋಬಾರ್ದು. ಈಗ ರುಬ್ಕೊಳ್ಳಿ ಫಸ್ಟು 1-2 ರೌಂಡು. ಅದಾದ ನಂತರ ಇವಾಗ ನೀರು ಹಾಕ್ಕೊಳ್ಳಿ. ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ ಬೆಣ್ಣೆ. ನೀರು ಹಾಕ್ಕೊಂಡು ನೋಡಿ ರುಬ್ಬಿದ್ಮೇಲೆ ಈ ರೀತಿ ಬಂದಿದೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫಸ್ಟು ನೀರು ಹಾಕೊಳಕ್ಕೆ ಹೋಗ್ಬಿಡಿ, ಬರೀ ಕೆನೆ ತೆಗೆದಿಟ್ರೆ ಅದನ್ನು ರುಬ್ಬಿ, ಅದಾದ ನಂತರ ನೀರು ಹಾಕ್ಕೊಂಡು ರುಬ್ಬಿ ನೋಡಿ ಒಂದು ಸಲ. ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿಯಾಗಿ ಬೆಣ್ಣೆ ಬಂದಿದೆ ನೋಡಿ. ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಬೆಣ್ಣೆ ಬಂದಿದೆ. ಇವಾಗ ನಾನು ಇದನ್ನು ಒಂದು ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ. ಈಗೆಲ್ಲ ಪ್ರತಿಯೊಂದು ಕೆನೆನೂ ಕೂಡ ನಾನು ಇಟ್ಟಿರೋವಂಥ ಕೆನೆನ ಈ ಥರ ಕಡ್ದು ಒಂದು ಪಾತ್ರೆಗೆಲ್ಲನೂ ಹಾಕೋತಾ ಇದ್ದೀನಿ. ಮತ್ತು ಕಡ್ದಾಗ ಈಗ ಮತ್ತೆ ಬೆಣ್ಣೆನ ಈ ಥರ ಕಡ್ದಾಗ ಸ್ವಲ್ಪ ಜಾಸ್ತಿ ರೌಂಡ್ ಹಾಕಿ ರುಬ್ಬಿಟ್ರು ಬೆಣ್ಣೆ ಹಾಳಾದಂಗೆ ಆಗಿಬಿಡುತ್ತೆ. ಗಟ್ಟಿ ಸಿಗಲ್ಲ, ಮತ್ತು ತೆಳ್ಳಗೆ ಬಂದುಬಿಡುತ್ತೆ. ಆ ಟೈಮಲ್ಲಿ ನೋಡಿ ಈ ರೀತಿ ಸ್ವಲ್ಪ ನೀವು ಕೈಲಿ ಈ ಥರ ಮಾಡಿಕೊಂಡ್ರೆ, ನಾನು ಯಾವ ರೀತಿ ಮಾಡ್ತಿದ್ದೀನಿ ಆ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅದ್ರ ಮೇಲೆ ಬೇಕಾದರೆ ನೀರನ್ನ ಹಿಂಗೆ ಹಾಕಿ ನೋಡಿ, ಒಂಥರ ಮೇಲೆಲ್ಲ ಬರುತ್ತೆ ಒಂಥರ ನೋಡಿ. ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂತು, ತುಂಬ ಚೆನ್ನಾಗಿ ಬಂದಿದೆ ಬೆಣ್ಣೆ. ಈ ರೀತಿನ ಸ್ವಲ್ಪ ಕೈಲೇ ಆ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ನೀರಿನ ಅಂಶ ಎಲ್ಲ ತೆಗೆದುಬಿಟ್ರೆ ಇವಾಗಲೇ ಕಾಯಿಸ್ಬೇಕಾದ್ರೆ ಮಡ್ಡಿ ಅಂಶ ಇರುತ್ತಲ್ಲ ಆ ರೀತಿ ಬರಲ್ಲ, ವೇಸ್ಟ್ ಬರಲ್ಲ. ಮಜ್ಜಿಗೆ ಅಂಶ ಇರೋದ್ರಿಂದ ಆ ರೀತಿ ಬರೋದು ನೋಡಿ. ಈ ರೀತಿ ಎಲ್ಲನೂ ಕೆನೆ ನಾನು ಕಡ್ದಿಟ್ಮೇಲೆ ಇಷ್ಟು ಬೆಣ್ಣೆ ಬಂದಿದೆ. ಮಜ್ಜಿಗೆ ಮಿಶ್ರಣದೊಳಗಿದೆ. ಇವಾಗ ಇದನ್ನು ಬರೀ ನಾವು ಬೆಣ್ಣೆನ ತೆಗೆದಿಟ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಒಂದು 5-6 ಐಸ್ ಕ್ಯೂಬ್ ಇದ್ದರೆ ಹಾಕ್ಕೊಂಡು ಅದ್ರ ಜೊತೇಲಿ ಮಿಕ್ಸ್ ಮಾಡಿಕೊಂಡು ಬೆಣ್ಣೆನ ತಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಮೊದಲು ನಾನು ಆ್ಯಕ್ಚುಲಾಗಿ ಹೇಳಲೇ ಇಲ್ಲ, ಮತ್ತೆ ಫಸ್ಟ್ ನಾನು ಈ ಕೆನೆ ಎಲ್ಲ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕಡೀರಿ, ತುಂಬಾ ಚೆನ್ನಾಗಿ ಬರುತ್ತೆ. ಫ್ರಿಜ್ಜಲ್ಲಿ ಇಟ್ಟಿದ್ರು ಕೂಡ ನಾನು ಮತ್ತೆ ಐಸ್ ಕ್ಯೂಬ್ನ ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಇನ್ನೂ ಬೆಣ್ಣೆ ಬರುತ್ತೆ ಅಂತ. ಅದು ಎಲ್ಲ ಒಂದು ಹತ್ರ ಹಿಂಗೆ ರೌಂಡ್ ಶೇಪ್ ಮಾಡಿದಾಗ ತುಂಬ ಒಂದು ಹತ್ರ ಬರುತ್ತೆ, ಗಟ್ಟಿಯಾಗಿ. ತೆಳ್ಳಗಿರೋದೆಲ್ಲ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಅಂತ ನೋಡಿ. ಈ ರೀತಿಯಾಗಿ ನಾನು ಒಂದೊಂದು ಉಂಡೆಯಾಗಿ ಮಾಡ್ಕೊತಾ ಇದ್ದೀನಿ. ಈಗ ನೀರಿನ ಅಂಶನ ಇಲ್ಲೇ ತೆಗೆದುಬಿಡಿ, ಅಂದರೆ ಮಜ್ಜಿಗೆ ಅಂಶನ, ನೀರಂಶ ಅಂದರೆ ಮಜ್ಜಿಗೆ ಅಂಶನ ಇಲ್ಲೇ ತೆಗೆದ್ರೆ ತುಪ್ಪ ಕಾಯಿಸ್ಬೇಕಾದ್ರೆ ವೇಸ್ಟ್ ಜಾಸ್ತಿ ಸಿಗಲ್ಲ ನೋಡಿ. ಈ ರೀತಿ ಎಲ್ಲನೂ ನಾನು ಉಂಡೆಗಳನ್ನ ಮಾಡಿಕೊಂಡೆ. ನನಗೆ ಹತ್ತತ್ರ 4 ಉಂಡೆ ಅಷ್ಟೇ ಸಿಕ್ತು, ತುಂಬ ಚೆನ್ನಾಗಿ ಬಂತು. ನೀವು ಈ ರೀತಿ ಫ್ರಿಜ್ಜಲ್ಲಿ ಇಟ್ಟು ಕೆನೆನ ಮಾಡಿ. ನಾನು ಮೊದಲೇ ಹೇಳಲಿಲ್ಲ, ಅಷ್ಟೇ ಮಿಸ್ ಆಯಿತು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಮಿಕ್ಸಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಬಿಸಿನೀರು ಇಟ್ಕೊಂಡಿದ್ನಲ್ಲ, ಬಿಸಿನೀರಿಗೆ ನಾನು ಇವಾಗ ಕೈ ಹಚ್ಕೊಂಡು ಆಮೇಲೆ ಬೆಣ್ಣೆ ಮುಟ್ಟಿ ನೋಡಿದ್ರೂ ತೋರಿಸ್ತಾ ಇದ್ದೀನಲ್ಲ ನೋಡಿ, ಒಂಚೂರು ಅಂಟ್ಕೊಂಡಿರಲ್ಲ, ಅಷ್ಟು ಇದಾಗಿರೋದು. ಅದಕ್ಕೋಸ್ಕರ ಬಿಸಿನೀರನ್ನ ಈ ರೀತಿ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಅಂತ ನಾನು ಮೊದಲೇ ಕಾಯಿಸಿಟ್ಕೊಂಡಿದ್ದು. ಈ ರೀತಿ ಮಾಡ್ಕೋಬೇಕಾದ್ರೆ ಕೈಗೆ ಒಂದು ಸ್ವಲ್ಪನೇ ಬೆಣ್ಣೆ ಅಂಟ್ಕೊಳ್ಳಲ್ಲ, ಬಿಸಿ ಅಂಶ ಇರುತ್ತಲ್ಲ ಕೈಲಿ ಸ್ವಲ್ಪ, ಹಾಗಾಗಿ ನೋಡಿ. ಇವಾಗ ಮತ್ತೆ ಎಲ್ಲ ಉಂಡೆಗಳನ್ನೂ ಮಾಡಿಟ್ಕೊಂಡಿದ್ದೀನಿ ನಾನು. ಹತ್ತತ್ರ ನನಗೆ 4 ಉಂಡೆ ಸಿಕ್ತು ಬೆಣ್ಣೆ. ಇದನ್ನು ಮತ್ತೆ ನಾನು ಮಜ್ಜಿಗೆ ಒಳಗೆ ಹಾಕಿ ಚೆನ್ನಾಗಿತ್ತು ಅಂತೇಳಿ ನಾನು ವಿಡಿಯೋ ಮಾಡಿದ್ದೀನಿ. 4 ಉಂಡೆಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಮಜ್ಜಿಗೆನೂ ಕೂಡ ಯೂಸ್ ಮಾಡಿಕೊಂಡ್ರೆ ಮಾಡ್ಕೊಳ್ಳೋರು ಮಾಡ್ಕೋತಾರೆ ಯೂಸ್ನ. ಈ ಮಜ್ಜಿಗೆ ಕಡ್ದಿದ್ದು ಬೆಣ್ಣೆ ಕಡ್ದಿದ್ದು ಮಜ್ಜಿಗೆ ಅಂತೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದಂತೆ. ನಾವು ಹೆಚ್ಚು ಯೂಸ್ ಮಾಡೋಕ್ಕೆ ಹೋಗಲ್ಲ, ಯಾರಾದರೂ ಕೇಳಿದ್ರೆ ಕೊಡ್ತೀವಿ. ಅದ್ರಲ್ಲಿ ಸಾಂಬಾರೆಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಅದಕ್ಕೆ ನಾನು ಸ್ವಲ್ಪ ಹಾಗೆ ವಿಡಿಯೋ ಮಾಡಿಕೊಂಡೆ. ಮಜ್ಜಿಗೆ ಒಳಗೆ ಹಾಕಿ ಕೂಡ ನೋಡೋಕ್ಕೂ ಚೆನ್ನಾಗಿ ಅನ್ನಿಸ್ತಾಯಿತ್ತು ಅಂತ.
ಇವಾಗ ನಾನು ಅದನ್ನು ಇನ್ನು ಮತ್ತೆ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕು ಕೂಡ ಮತ್ತೆ ನಾನು ತೊಳ್ಕೊಂಡೆ. ಮಜ್ಜಿಗೆ ಅಂಶ ಏನಾರು ಇದ್ದರೆ ಹೋಗಲಿ ಅಂತೇಳಿ ನೋಡಿ ನೀರು ಹಾಕಿ ತೊಳೆದ್ಬಿಟ್ಟು ಮತ್ತೆ ಹಿಂಗೆ ನೀರನ್ನ ಸಪ್ರೇಟ್ ಮಾಡಿದ್ದೀನಿ. ಇವಾಗ ನಾನು ಇದನ್ನು ಕಾಯಕ್ಕಿಡ್ತಾಯಿದ್ದೀನಿ. ಗ್ಯಾಸ್ ಹಚ್ಚಿ ನೋಡಿ ಒಂದು ಪಾತ್ರೆಗೆ ಗಟ್ಟಿಯಾಗಿರೋ ತಳ ಇರುತ್ತಲ್ಲ ಪಾತ್ರೆ, ಅದಕ್ಕೆ ಅದರಲ್ಲಿ ಕಾಯಕ್ಕಿಡಿ. ತುಂಬಾ ಚೆನ್ನಾಗಿ ತುಪ್ಪ ಕಾಯುತ್ತೆ ನೋಡಿ. ಇವಾಗ ನಾನು ಕಾಯಕ್ಕಿಟ್ಟಿದ್ದೀನಿ ನೋಡಿ. ಎಲ್ಲ ಬೆಣ್ಣೆ ಎಲ್ಲ ಕರ್ಗ್ತಾ ಬಂದಿದೆ, ನೋಡ್ತಾ ಇದ್ದೀರಲ್ವ, ಬೆಣ್ಣೆ ಎಲ್ಲ ಕರ್ಗ್ತಾಯಿದೆ. ಈಗ ಸ್ವಲ್ಪ ಬೇಕಾದ್ರೆ ನೀವು ಹೈ ಫ್ಲೇಮ್ ಇಟ್ಕೊಳ್ಳಿ, ತುಂಬ ಏನು ಸ್ಲೋ ಬೇಡ. ಲಾಸ್ಟ್ ಮೂಮೆಂಟಲ್ಲಿ ಅಷ್ಟೇ ಸ್ಲೋ ಫ್ಲೇಮು. ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಿಲ್ಲ, ಚೆನ್ನಾಗಿ ನೋಡಿ ಎಲ್ಲ ಕರಗ್ತಾಯಿದೆ. ಆಲ್ಮೋಸ್ಟ್ ಎಲ್ಲ ಕರಗಿ ಹೋಯಿತು. ನಾನು ಯಾಕಂತಂದರೆ ದೊಡ್ಡ ಪಾತ್ರೆಗೆ ಇಟ್ಕೊಂಡಿದ್ದೀನಿ. ಒಂದೊಂದು ಬೆಣ್ಣೆಗಳೇನಾಗುತ್ತೆ ಅಂದರೆ ಉಕ್ಕು ಬಿಡುತ್ತೆ, ಹಾಗಾಗಿ ನಾನು ಸ್ವಲ್ಪ ದೊಡ್ಡ ಪಾತ್ರೆನೇ ಯೂಸ್ ಮಾಡಿ ತುಪ್ಪ ಕಾಯಕ್ಕಿಟ್ಟಿದ್ದೀನಿ ನೋಡಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಕರಗಿ ಎಷ್ಟು ಇದಾಗಿದೆ, ಕಲರ್ಫುಲ್ಲಾಗಿ ಎಷ್ಟು ಎಲ್ಲೋ ಕಾಣಿಸ್ತಿದೆ. ಮನೆ ಹಸು ಕೆನೆಯಿಂದ ಮಾಡಿರೋದಲ್ವ, ಹಾಗಾಗಿ ತುಂಬಾ ಚೆನ್ನಾಗಿ ವಾಸನೆ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ. ನಾನಿಲ್ಲಿ ತುಪ್ಪ ಕಾಯಿಸುವಾಗ ಒಣಮೆಣಸಿನ್ಕಾಯಿ ಎಲೆ ಮತ್ತು ಏಲಕ್ಕಿ, ಮೆಂತ್ಯ, ಬೆಳ್ಳುಳ್ಳಿ, ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕ್ತಾರೆ. ನಾನೇನು ಹಾಕೋಕ್ಕೆ ಹೋಗ್ತಿಲ್ಲ, ಯಾಕಂತ ನಾನು ಇದು ತುಪ್ಪನ ದೇವ್ರ ಮನೆಗೂ ಯೂಸ್ ಮಾಡ್ಕೋತೀನಿ. ಹಾಗಾಗಿ ಮನೆ ಹಸಿನ ತುಪ್ಪ ಅಂತೇಳಿ ದೇವ್ರ ಮನೆಗೆ ಯೂಸ್ ಮಾಡ್ತೀನಿ ಅಂತ ನಾನೇನು ಹಾಕೋಕ್ಕೆ ಹೋಗ್ತಿಲ್ಲ. ಉಪ್ಪು ಕೂಡ ಹಾಕ್ತಾರೆ, ರುಚಿಗೆಲ್ಲ ಚೆನ್ನಾಗಿರುತ್ತೆ ಅಂತ ನೋಡಿ. ಈ ರೀತಿ ಕಾಯಬೇಕಾದ್ರೆ ಲಾಸ್ಟ್ ಮೂಮೆಂಟಿಂಗ್ ಕಾಯ್ತಾ ಇರುತ್ತಲ್ಲ, ಆವಾಗ ತುಪ್ಪ ಗೊತ್ತಾಗಲ್ಲ ಒಬ್ಬೊಬ್ಬರಿಗೆ ಹೆಂಗೆ ಕಾಯಿಸೋದು, ಯಾವ ರೀತಿ ಹೆಂಡ್ ಮಾಡೋದು ಅಂತ. ನೋಡಿ ಈ ರೀತಿ ನೊರೆ ಟೈಪ್ ಬರ್ತಿರ್ತಲ್ಲ, ಆ ನೊರೆ ಬೊಬ್ಬಲ್ ಒಡೆದೋಗ್ಬೇಕು, ಬಂದು ಒಡೆದೋಗ್ತಿರ್ತಿರುತ್ತಲ್ಲ, ಆವಾಗ ಆಗಿದೆ ತುಪ್ಪ ಅಂತ. ಈಗ ಫಿನಿಶ್ ಆಗಿದೆ ತುಪ್ಪ. ನೀವು ಅಷ್ಟೊಂದು ಕಾದೋಗಿದೆ ಅಂತ ಅಂದಾಗ ನಾನು ಒಂದು ತಟ್ಟೆಗೆ ನೀರು ಹಾಕ್ಬಿಟ್ಟು ಆ ತುಪ್ಪ ಕಾಯಿಸಿದ್ವಲ್ಲ ಆ ಪಾತ್ರನ ನೀರೊಳಗಡೆಗಿಡಿ. ಸ್ವಲ್ಪ ಬಿಸಿ ಅಂಶ ಇರೋದು ತಣ್ಣಗಾಗುತ್ತೆ ನೋಡಿ. ಈ ರೀತಿಯಾಗಿ ತುಪ್ಪ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವ, ಎಷ್ಟು ತಿಳಿಯಾಗಿ. ನನಗೀಗ ಒಂದು ಅರ್ಧ ಲೀಟ್ರ್ ಮೇಲೆ ಬಂದಿತ್ತು ತುಪ್ಪ. ಇವಾಗ ನೋಡಿ ನಾನು ಒಂದು ಬಾಕ್ಸ್ಗೆ ಹಾಕೋತಾ ಇದ್ದೀನಿ. ನಾನು ಇದನ್ನು ಫಿಲ್ಟ್ರ್ ಮಾಡೋಕ್ಕೇನು ಹೋಗಲಿಲ್ಲ, ಗಲೀಜೇನು ವೇಸ್ಟ್ ಏನೋ ಆ ಥರ ಇರಲಿಲ್ವಲ್ಲ ಅಂಥೇಳಿ ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಒಂದೊಂದು ತುಪ್ಪದಲ್ಲಂತೂ ಸಖತ್ತು ಕೆಳಗಡೆ ತಳದಲ್ಲಿ ವೇಸ್ಟ್ ಕೂತ್ಬಿಡುತ್ತೆ, ಇದರಲ್ಲಿ ಅಷ್ಟೊಂದು ಬರಲಿಲ್ಲ, ಹಾಗಾಗಿ ನಾನು ಫಿಲ್ಟ್ರನ್ನು ಮಾಡೋಕ್ಕೆ ಹೋಗಲಿ. ನೋಡ್ತಾ ಇದ್ದೀರಲ್ವ ಇಲ್ಲಿ, ಇದನ್ನು ಅಷ್ಟೇ ಲಾಸ್ಟಲ್ಲಿ ಒಂದು ಸೈಡ್ಗೆ ಒರ್ಗಿಸಿಟ್ರೆ ಇದರಲ್ಲೂ ತುಂಬ ಸ್ವಲ್ಪ ಎಲ್ಲ ಸೋರಿ ಕೆಳಗಡೆ ಬಂದು ನಿಂತರೆ ಆಮೇಲೆ ಯೂಸ್ ಮಾಡ್ಕೋಬೋದು ನೀವು. ನನ್ನ ಮಗಳಿಗೆ ಲಾಸ್ಟ್ ಕೊನೆಯಲ್ಲಿರ್ತಾರೆ ಆ ತುಪ್ಪ ತುಂಬ ಇಷ್ಟ ಅವಳಿಗೆ. ಒಂದೊಂದ್ಸಲ ಅದನ್ನು ಅವಳೆ ತಿನ್ಕೊಂಡ್ಬಿಡ್ತಾಳೆ. ಈ ರೀತಿಯಾಗಿ ತುಪ್ಪನ ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಬೆಣ್ಣೆನ ಮನೆಯಲ್ಲೇ ಕರ್ಕೋಬೋದು ಅಂತ ನೋಡಿದ್ರಲ್ವ. ಮನೇಲಿ ನೀವು ಹಾಲು ತೊಗೊಂಡು ಬಂದು ಕಾಯಿಸೋದಿದ್ರೆ ಪ್ಯಾಕೆಟ್ ಹಾಲಲ್ಲೂ ಮಾಡ್ಬೋದು. ಇದು ಮನೆ ಹಸು ಹಾಲು ಯೂಸ್ ಮಾಡಿ ಇಷ್ಟು ತುಪ್ಪ ಆಯಿತು. ದೇವ್ರ ಮನೆಗೆ ಸ್ವಲ್ಪ ಯೂಸ್ ಮಾಡಿಕೊಂಡು ಮನೆಗೆ ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀನಿ. ನಾನು ಬೆಣ್ಣೆ ಕಡಿದು ತುಪ್ಪ ಕಾಯಿಸಿದ್ದನ್ನು ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.